ನಾಳೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನ ಆರಂಭ ಆಗುವ ಮುಂಚೆನೆ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಪ್ರಮುಖವಾಗಿ ಈ 2A ಮೀಸಲಾತಿಯ ವಿಚಾರವಾಗಿ 2A ಮೀಸಲಾತಿಗೆ ಆಗ್ರಹಿಸಿ ಸುವರ್ಣಸೌಧ ಮುತ್ತಿಗೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕಲು ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಇದರ ಹಿನ್ನೆಲೆ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಪ್ರತಿಭಟನೆಗೆ ಬರುವಂತಹ ವಾಹನಗಳಿಗೆ ಅವಕಾಶ ಇರೋದಿಲ್ಲ ಅಲ್ಲಿ ಅಂತ. ಯಾರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾರಲ್ಲ ಆ ಪ್ರತಿಭಟನೆಯ ವಾಹನಗಳಿಗೆ ಅವಕಾಶ ಕೊಡಬೇಡಿ, ಎಂಟ್ರಿ ಕೊಡಬೇಡಿ ಅಂತ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಪಂಜಾಬ್ ರೈತರ ಮಾದರಿಯಲ್ಲೇ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆಯನ್ನು ಹಾಕಬೇಕು ಅನ್ನುವಂಥ ನಿರ್ಧಾರ ಇತ್ತಂತೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ನಾಳೆ ಮುತ್ತಿಗೆಯನ್ನು ಹಾಕೋದಕ್ಕೆ ಅದರಲ್ಲಿ ಅವಕಾಶ ಮಾಡಿಕೊಡಬಾರದು ಅಂತ ಡಿಸಿ ಅವರು ಈ ರೀತಿಯಾಗಿ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 10ಕ್ಕೆ ಸುವರ್ಣಸೌಧ ಮುತ್ತಿಗೆಯನ್ನು ಹಾಕೋದಕ್ಕೆ ಈಗಾಗಲೇ ಸ್ವಾಮೀಜಿಯವರು ಕೂಡ ಘೋಷಣೆ ಮಾಡಿದರು. ಇದರ ಹಿನ್ನೆಲೆ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಅವರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಯಾರೆಲ್ಲ ಪ್ರತಿಭಟನೆಗೆ ಬರ್ತಾರಲ್ಲ ಅವರಿಗೆ ಅವಕಾಶವನ್ನು ಮಾಡೋಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ. ಯಾಕಂದರೆ ದೆಹಲಿಯ ಮಾದರಿಯಲ್ಲಿ ಈಗ ರೈತರು ಯಾವ ರೀತಿಯಾಗಿ ಟ್ರ್ಯಾಕ್ಟರ್ ಮುಖಾಂತರ ಪ್ರತಿಭಟನೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಪ್ರತಿಭಟನೆ ಮಾಡಬೇಕು, ಗಮನ ಸೆಳೆಯಬೇಕು ಅಂಥೇಳಿ ಲೆಕ್ಕಾಚಾರ ಇದೆ. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂಥೇಳಿ. ಈಗ ಅಧಿವೇಶನ ನಾಳೆ ಅಂತೂ ಆರಂಭ ಆಗುತ್ತೆ. ಅಲ್ಲಿ ಈ ರೀತಿಯ ಒಳಗಡೆ ಗಲಾಟೆ ಗದ್ದಲ ನಡೆಯುತ್ತೆ, ಹೊರಗಡೆಯೂ ಕೂಡ ಗಲಾಟೆ ಗದ್ದಲ. ಆದರೆ ಈ ಉದ್ದೇಶ ಏನು ಅಂತ, ಈ ಅಧಿವೇಶನದ ಉದ್ದೇಶ ಏನಿರುತ್ತೆ ಆ ಭಾಗದಲ್ಲಿ, ಈಗ ಬೆಳಗಾವಿಯಲ್ಲಿ ಈ ಅಧಿವೇಶನ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಅದು ಆಗೋದೇ ಇಲ್ಲ. ಅದೇ ಬೇಸರ ಇರೋದು ನಮಗೆ. ಗಲಾಟೆ ಗದ್ದಲ ಮಧ್ಯೆನೇ ಅದನ್ನು ಕ್ಲೋಸ್ ಆಗುತ್ತೆ. ಕೊನೆಗೆ ಸಿಗ್ತಾರೆ, ಒಂದು 2 ದಿನ 3 ದಿನ ಸಿಗುತ್ತೆ, ಅಲ್ಲಿ ಏನೂ ಚರ್ಚೆ ಆಗೋದಿಲ್ಲ. ಕೆಲವೊಬ್ಬರು ಹಾಜರಾಗ್ತಾರೆ, ಕೆಲವೊಬ್ಬರು ಗೈರಾಗ್ತಾರೆ. ಪ್ರಾಮಾಣಿಕವಾಗಿ ಯಾರೂ ಕೂಡ ಅಲ್ಲಿ ಹೋಗೋದಿಲ್ಲ. ಬಟ್ ಇದಕ್ಕೆ ಖರ್ಚು ಎಷ್ಟಿದೆ? ಈಗ 40 ರಿಂದ 50 ಕೋಟಿ ಅನಿಸುತ್ತೆ ಈ ಅಧಿವೇಶನ ಮಾಡೋದಕ್ಕೆ ಒಂದು 10 ದಿನಕ್ಕೆ. ಹೊರಗಡೆ ಪ್ರತಿಭಟನೆ ಅಂದರೆ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಯವರು ಕೂಡ ಬಂದಿರ್ತಾರೆ ಪ್ರತಿಭಟನೆಯನ್ನು ಮಾಡೋದಕ್ಕೆ, ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ. ಅದೇನು ತಪ್ಪೇನಲ್ಲ ಅದು. ಆದರೆ ಒಳಗಡೆ ಏನು ನಡೆಯುತ್ತೆ, ಒಳಗಡೆಯೂ ಕೂಡ ಅದೇ ಗಲಾಟೆ ಇರುತ್ತೆ. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಆ ಚರ್ಚೆ ಆಗ್ತಾ ಇಲ್ಲ ಅಧಿವೇಶನ. ಇದು ಬೆಳಗಾವಿ ಅಷ್ಟೇ ಅಲ್ಲ, ಪ್ರತಿಯೊಂದು ಅಧಿವೇಶನ ಆಗೋದು ಹಿಂಗೆ ಗಲಾಟೆ ಗದ್ದಲದಲ್ಲಿ ಅದು ಕ್ಲೋಸ್ ಆಗ್ತಾ ಇದೆ. ಬಟ್ ಈ ಬಾರಿ ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ಸಮಸ್ಯೆ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಆದರೆ ಒಳ್ಳೆಯದು. ಅದರ ಜೊತೆಗೆ ಯಾರೆಲ್ಲ ಹೋರಾಟಕ್ಕೆ ಬರ್ತಾರಲ್ಲ ಅವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಡಿ ಸಿ ಅವರು ಈ ರೀತಿಯಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ಪ್ರತಿಭಟನೆಗೆ ಬರೋರನ್ನ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.